ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಭೀಷ್ಮನ ಪರಾಕ್ರಮ ವರ್ಣನೆ ಎಂಬ 118ನೆಯ ಅಧ್ಯಾಯಕ್ಕೆ ಸ್ವಾಗತ. ಭರತ ಕುಲೋತ್ತಮ, ಸೈನ್ಯಗಳು ಒಂದು ಕ್ರಮದಲ್ಲಿ ನಿಲ್ಲದೆ ಸಿಕ್ಕಿದ ಹಾಗೆ ಒಂದನ್ನೊಂದು ಹೊಡೆಯುತ್ತಿದ್ದಾಗ ಅಲ್ಲಿದ್ದವರೆಲ್ಲರೂ ಪರಲೋಕವನ್ನೇ ದೃಷ್ಟಿಯಲ್ಲಿ ಇಟ್ಟವರಾಗಿ ಪ್ರಾಣದಾಸೆಯಿಲ್ಲದೆ ಮುಂದೆ ಬಿದ್ದರು. ಎಲ್ಲರೂ ಹುಚ್ಚು ಹಿಡಿದಂತೆಯೂ ಭೂತಾವಿಷ್ಟರಾದಂತೆಯೂ ಮೇಲೆ ಬಿದ್ದು ಹೊಡೆಯುತ್ತಿದ್ದರು. ಆ ಸಂಕುಲ ಯುದ್ಧದಲ್ಲಿ ಯಾವ ಸೈನ್ಯವೂ ತನಗೆ ತಕ್ಕ ಪ್ರತಿ ಸೈನ್ಯವೇ ಅಲ್ಲವೇ ಎಂಬುದನ್ನು ನೋಡಲಿಲ್ಲ. ರಥಿಕರು ರಥಿಕರೊಡನೆಯೂ ಕಾಲಾಳುಗಳು ಕಾಲಾಳುಗಳೊಡನೆಯೂ ಕುದುರೆಯ ವೀರರು ಕುದುರೆಯ ವೀರರೊಡನೆಯೂ ಆನೆಯ ವೀರರು ಆನೆಯ ವೀರರೊಡನೆಯೂ ಯುದ್ಧ ಮಾಡಬೇಕೆಂಬ ನಿಯಮವೇನೂ ಇಲ್ಲದೆ ಹುಚ್ಚರಂತೆ ಯುದ್ಧ ಮಾಡಿದರು. ಎರಡು ಕಡೆಯ ಸೈನ್ಯಗಳಿಗೂ ಅತಿ ಭಯಂಕರವಾದ ಯುದ್ಧವು ನಡೆಯಿತು. ಮನುಷ್ಯರು ಆನೆಗಳು ಸಿಕ್ಕಿದ ಹಾಗೆ ಹೆದರಿ ಕಂಡ ಕಂಡ ಕಡೆಯಲ್ಲಿ ಹೊಡೆಯುತ್ತಿದ್ದವು. ಅತಿ ಭಯಂಕರವಾದ ಆ ಯುದ್ಧದಲ್ಲಿ ಎರಡೂ ಕಡೆಯ ಸೈನ್ಯಗಳಿಗೂ ಹೆಚ್ಚು ಕಡಿಮೆ ಏನು ತೋರದಂತಿದ್ದಿತು. ಆಮೇಲೆ ಶೂರರಾದ ಶಲ್ಯ, ಕೃಪ, ಚಿತ್ರಸೇನ, ದುಶ್ಯಾಸನ, ವಿಕರ್ಣರೆಂಬಿ ಐವರು ರಥಗಳ ಮೇಲೇರಿ ಪಾಂಡವರ ಸೈನ್ಯವು ಭಯದಿಂದ ನಡುಗುವಂತೆ ಹೊಡೆಯಲಾರಂಭಿಸಿದರು. ಹೀಗೆ ಕೌರವರಿಂದ ಹೊಡೆಯಲ್ಪಡುತ್ತಾ ನೀರಿನಲ್ಲಿ ಮುಳುಗಿ ಹೋಗುವ ದೋಣಿಗೆ ಸಮಾನವಾದ ಆ ಪಾಂಡವ ಸೇನೆಗೆ ಆಗ ರಕ್ಷಕನಾರೂ ಮುಂದೆ ಬರಲಿಲ್ಲ. ಚಳಿಗಾಲವು ಪಶುಗಳನ್ನು ಹೇಗೋ ಹಾಗೆ ಭೀಷ್ಮನು ಪಾಂಡುಪುತ್ರರನ್ನು ಮರ್ಮಸ್ಥಾನಗಳಲ್ಲಿ ನಡುಗಿಸಿ ಬಿಡುತ್ತಿದ್ದನು. ಅದೇ ರೀತಿಯಲ್ಲಿ ಕತ್ತಲಾಗಿ ಪಾರ್ಥನು ಮೇಘದಂತಿರುವ ನಿನ್ನ ಗಜಸೈನ್ಯವನ್ನು ಕೊಂದು ಕೆಡಹುತ್ತಿದ್ದನು. ಪ್ರಧಾನ ವೀರರು 1000 ಲೆಕ್ಕದಿಂದ ಬೀಳುತ್ತಿದ್ದರು. ಆ ಯುದ್ಧ ಭೂಮಿಯಲ್ಲಿ ಎಷ್ಟೋ ಮಹಾಗಜಗಳು ದೀನ ಸ್ವರದಿಂದ ಅರಚುತ್ತಾ ಕೆಳಗೆ ಬೀಳುತ್ತಿದ್ದವು. ಆಗ ಯುದ್ಧ ಭೂಮಿಯು ಆಭರಣಗಳಿಂದ ಕೂಡಿದ ವೀರರ ಶರೀರಗಳಿಂದಲೂ ಕಿರೀಟ ಕುಂಡಲಾಲಂಕೃತಗಳಾದ ಅವರ ತಲೆಗಳಿಂದಲೂ ತುಂಬಿ ಹೋಯಿತು. ವೀರ ಕ್ಷಯಕರವಾದ ಆ ಯುದ್ಧದಲ್ಲಿ ಭೀಷ್ಮನು ಧನಂಜಯನು ತಮ್ಮ ತಮ್ಮ ಪರಾಕ್ರಮದ ಪರಾಕಾಷ್ಠೆಗಳನ್ನು ತೋರಿಸುತ್ತಿದ್ದರು. ಆಗ ನಿನ್ನ ಮಕ್ಕಳೆಲ್ಲರೂ ಯುದ್ಧ ಭೂಮಿಯಲ್ಲಿ ತಮಗೆ ಸ್ವರ್ಗವೇ ಗತಿ ಎಂದೆಣಿಸಿ ಶತ್ರು ನಾಶವನ್ನು ಕೋರಿ ಸೈನಿಕರನ್ನು ಮುಂದೆ ಬಿಟ್ಟುಕೊಂಡು ಪಾಂಡವರನ್ನು ಎದುರಿಸಿದರು. ರಾಜ, ಆಗ ಪಾಂಡವರು ಕೂಡ ಹಿಂದೆ ನೀನು ನಿನ್ನ ಮಕ್ಕಳು ತಮಗೆ ಮಾಡಿದ ಚಿತ್ರಹಿಂಸೆಗಳನ್ನೆಲ್ಲ ನೆನೆಸಿಕೊಂಡು ನಿರ್ಭಯರಾಗಿ ಬ್ರಹ್ಮಲೋಕವನ್ನು ಪಡೆಯುವ ಅಪೇಕ್ಷೆಯಿಂದಲೇ ನಿಮ್ಮ ಕಡೆಯವರನ್ನು ನಿನ್ನ ಪುತ್ರರನ್ನು ಎದುರಿಸಿ ಯುದ್ಧ ಮಾಡಿದರು. ಆಗ ಪಾಂಡವ ಸೇನಾಪತಿಯು ಮಹಾರಥನೂ ಆದ ದೃಷ್ಟದ್ಯುಮ್ನನು ಯುದ್ಧದಲ್ಲಿ ತನ್ನ ಸೈನ್ಯವನ್ನು ಕುರಿತು, ಓ ಸೋಮಕರೇ, ನೀವೆಲ್ಲ ಸಂಜಯರೊಡಗೂಡಿ ಭೀಷ್ಮನನ್ನು ಎದುರಿಸಿ ಹೊರಡಿರಿ ಎಂದನು. ಆ ಸೈನ್ಯಾಧಿಪತಿಯ ಮಾತನ್ನು ಕೇಳಿ ಸೋಮಕರು ಸಂಜಯರು ಬಾಣ ವರ್ಷಗಳನ್ನು ಲಕ್ಷ್ಯ ಮಾಡದೆ ಮುಂದುವರಿದು ಗಂಗಾಪುತ್ರನನ್ನು ಎದುರಿಸಿದರು. ಇತ್ತಲಾಗಿ ನಿನ್ನ ತಂದೆಯಾದ ಭೀಷ್ಮನು ಶತ್ರು ಬಾಣಗಳಿಂದ ಪೀಡಿಸಲ್ಪಡುತ್ತಿರುವಾಗಲೂ ಕದಲದೆ ಸಂಜಯರೊಡನೆ ಯುದ್ಧ ಮಾಡಿದನು. ರಾಜೇಂದ್ರ, ಭೀಷ್ಮನೇನು ಸಾಮಾನ್ಯನೇ? ಸಾಕ್ಷಾತ್ತಾಗಿ ಪರಶುರಾಮನಿಂದಲೇ ಶತ್ರು ನಾಶಕರವಾದ ಅಸ್ತ್ರಶಿಕ್ಷೆಯನ್ನು ಪಡೆದವನು. ವೃದ್ಧನು, ಕೌರವ ಪಿತಾಮಹನು, ಶತ್ರು ಸಂಹಾರಕನೂ ಆದ ಭೀಷ್ಮನು ಆ ವಿದ್ಯೆಯನ್ನೇ ಉಪಯೋಗಿಸಿ ಪಾಂಡವರ ಕಡೆಯ ವೀರರಲ್ಲಿ ದಿನಕ್ಕೆ 10,000 ಮಂದಿಯಂತೆ ಕೊಂದು ಕೆಡಹುತ್ತಾ ಬಂದನು. ಆ 10ನೆಯ ದಿನದಲ್ಲಿಯೂ ಅವನು ತಾನು ಏಕಾಕಿಯಾಗಿಯೇ ಇದ್ದು ಮತ್ಸ್ಯ ಪಾಂಚಾಲ ಸೈನ್ಯಗಳಲ್ಲಿ 1000 ಆನೆಗಳನ್ನು, 10,000 ಕುದುರೆಗಳನ್ನು, 7 ಮಂದಿ ಮಹಾರಥರನ್ನು, 5,000 ಮಂದಿ ರಥಿಕರನ್ನು, 10,000 ಮಂದಿ ಕಾಲಾಳುಗಳನ್ನು ತೀರಿಸಿಬಿಟ್ಟನು. ಹೀಗೆ ಭೀಷ್ಮನು ತನ್ನ ಅಸ್ತ್ರವಿದ್ಯಾ ಬಲದಿಂದ ಅನೇಕ ಸೈನ್ಯಗಳನ್ನು ನಾಶ ಮಾಡಿ ವಿರಾಟನ ಪ್ರಿಯ ಸಹೋದರನಾದ ಶತಾನೀಕನನ್ನು ಕೊಂದನು. ಅನೇಕ 1000 ಮಂದಿ ರಾಜರನ್ನು ಸಂಹರಿಸಿದನು. ಯುದ್ಧದಲ್ಲಿ ಗಾಯಗೊಂಡ ಅನೇಕ ಯೋಧರು ಧನಂಜಯನನ್ನು ಕುರಿತು ಸಹಾಯಕ್ಕಾಗಿ ದೈನ್ಯದಿಂದ ಮೊರೆಯಿಟ್ಟರು. ಪಾಂಡವ ಸೈನ್ಯದಲ್ಲಿದ್ದ ಅನೇಕ ರಾಜರು ಭೀಷ್ಮನನ್ನು ಎದುರಿಸಿ ಯಮಲೋಕವನ್ನು ಸೇರಿದರು. ಭೀಷ್ಮನು 10 ದಿಕ್ಕುಗಳಲ್ಲಿಯೂ ಬಾಣ ಸಮೂಹಗಳನ್ನು ಸುರಿಯುತ್ತಾ ಪಾಂಡವ ಸೇನೆಯನ್ನು ದಾಟಿ ಬಂದು ಆ ಸೈನ್ಯದ ಮುಂಭಾಗದಲ್ಲಿ ನಿಂತನು. 10ನೆಯ ದಿನದಲ್ಲಿ ಭೀಷ್ಮನು ಇಂತಹ ಅಸಾಧ್ಯ ಕಾರ್ಯಗಳನ್ನು ಮಾಡಿ ಧನುರ್ಧಾರಿಯಾಗಿ ಸೇನಾ ಮಧ್ಯದಲ್ಲಿ ನಿಂತಿದ್ದಾಗ ಗ್ರೀಷ್ಮ ಕಾಲದಲ್ಲಿ ತಪ್ಪಿಸುವ ಮಧ್ಯಾಹ್ನ ಸೂರ್ಯನನ್ನು ಜನರು ಯಾವ ರೀತಿಯಲ್ಲಿ ಕಣ್ಣೆತ್ತಿ ನೋಡಲಾರರೋ ಹಾಗೆಯೇ
ರಾಜರು ಆ ಭೀಷ್ಮನನ್ನು ನೋಡಲ ಶಕ್ತರಾಗಿದ್ದರು. ಇಂದ್ರನು ಅಸುರ ಸೇನೆಯನ್ನು ಹೇಗೋ ಹಾಗೆ ಭೀಷ್ಮನು ಪಾಂಡವ ಸೇನೆಯನ್ನು ಧ್ವಂಸ ಮಾಡುತ್ತಿದ್ದನು. ತನ್ನ ಪರಾಕ್ರಮದ ಸರ್ವ ಸಾರವನ್ನು ತೋರಿಸುತ್ತಾ ಸೈನ್ಯಗಳನ್ನು ಕೊಲ್ಲುತ್ತಿರುವ ಭೀಷ್ಮನನ್ನು ಕಂಡು ಕೃಷ್ಣನು ಧನಂಜಯನನ್ನು ಕುರಿತು, ಅದು ಶಂತನು ಪುತ್ರನಾದ ಭೀಷ್ಮನು ಎರಡು ಸೈನ್ಯಗಳ ಮಧ್ಯದಲ್ಲಿ ನಿಂತಿರುವನು. ಈಗ ನೀನು ಈತನನ್ನು ಕೊಂದು ಜಯಶೀಲನಾಗಬಹುದು. ಅವನು ನಮ್ಮ ಸೈನ್ಯವನ್ನು ಹೊಡೆಯುತ್ತಿರುವ ಸ್ಥಳಕ್ಕೆ ಹೋಗಿ ನಿನ್ನ ಸರ್ವಶಕ್ತಿಯಿಂದ ಈತನನ್ನು ಅಲ್ಲಿಂದ ಕದಲದಂತೆ ನಿಲ್ಲಿಸಿಡು. ನೀನು ಹೊರತು ಬೇರೆ ಯಾರು ಈಗ ಆ ಭೀಷ್ಮನ ಬಾಣಗಳನ್ನು ತಡೆಯಲು ಶಕ್ತರಲ್ಲ ಎಂದನು. ಹೀಗೆ ಕೃಷ್ಣನಿಂದ ಪ್ರೇರಿತನಾದ ಅರ್ಜುನನು ಆ ಕ್ಷಣದಲ್ಲಿಯೇ ಭೀಷ್ಮನನ್ನು ಆತನ ಧ್ವಜ ರಥ ತುರಗಗಳೊಡನೆ ತನ್ನ ಬಾಣಗಳಿಂದ ಮುಚ್ಚಿದನು. ಆಗ ಭೀಷ್ಮನು ಅರ್ಜುನನಿಂದ ಪ್ರಯೋಗಿಸಲ್ಪಟ್ಟ ಆ ಬಾಣಗಳನ್ನೆಲ್ಲ ಪ್ರತಿ ಬಾಣಗಳಿಂದ ನಿಗ್ರಹಿಸುತ್ತಿದ್ದನು. ಭೀಷ್ಮನ ಬಾಣಹತಿಗೆ ಸಿಕ್ಕಿ ಪಾಂಚಾಲ ರಾಜನು ದೃಷ್ಟಕೇತುವು, ಭೀಮಸೇನನು, ದೃಷ್ಟದ್ಯುಮ್ನನು, ನಕುಲ ಸಹದೇವರು, ಚೇಕಿತಾನನು, ಏಕೆಯ ದೇಶದ 5 ಮಂದಿ ರಾಜರು, ಸಾತ್ಯಕಿಯು, ಭುಜಬಲವುಳ್ಳ ಅಭಿಮನ್ಯುವು, ಘಟೋತ್ಕಚನು, ದ್ರೌಪದಿ ಪುತ್ರನು, ಶಿಖಂಡಿಯು, ಕುಂತಿ ಭೋಜನು, ವಿರಾಟನು, ಇನ್ನು ಪಾಂಡವ ಪಕ್ಷಕ್ಕೆ ಸೇರಿದ ಮಹಾಬಲಶಾಲಿಗಳಾದ ಬೇರೆ ಹಲವು ರಾಜರು ದಿಕ್ಕು ಕಾಣದೆ ತತ್ತಳಿಸುತ್ತಿದ್ದಾಗ ಅವರೆಲ್ಲರಿಗೂ ಅರ್ಜುನನೊಬ್ಬನೇ ಆಗ ರಕ್ಷಕನಾಗಿ ನಿಂತನು. ಸಮುದ್ರದಲ್ಲಿ ಮುಳುಗಿ ಹೋಗುತ್ತಿದ್ದವರಿಗೆ ತೆಪ್ಪವು ಸಿಕ್ಕಿದಂತೆ ಆಗ ಅರ್ಜುನನು ಅವರ ಭಾಗಕ್ಕೆ ಬಂದು ಅಪಾಯದಿಂದ ತಪ್ಪಿಸಿದನು. ಶಿಖಂಡಿಯು ಶಸ್ತ್ರಪಾಣಿಯಾಗಿ ಭೀಷ್ಮನನ್ನು ಎದುರಿಸಿ ಬರುತ್ತಿದ್ದಾಗ ಅರ್ಜುನನು ಆ ಭೀಷ್ಮನ ಸಹಾಯಕ್ಕಾಗಿ ಬಂದ ಎಲ್ಲಾ ವೀರರನ್ನು ಕೊಂದು ಹಾಕುತ್ತಿದ್ದನು. ಆ ಸವ್ಯಸಾಚಿಯ ಬೆಂಬಲವನ್ನು ಆಶ್ರಯಿಸಿ ಸಾತ್ಯಕಿ, ಚೇಕಿತಾನ, ದೃಷ್ಟದ್ಯುಮ್ನ, ವಿರಾಟ, ದೃಪದರು, ನಕುಲ ಸಹದೇವರು ಇವರೆಲ್ಲರೂ ಭೀಷ್ಮನನ್ನು ಕುರಿತು ವೇಗದಿಂದ ಓಡಿದರು. ಅಭಿಮನ್ಯುವು 5 ಮಂದಿ ಉಪಪಾಂಡವರು ಭೀಷ್ಮನನ್ನು ಎದುರಿಸಿದರು. ಧನುರ್ಧಾರಿಗಳಾಗಿ ಯಾವ ಯುದ್ಧದಲ್ಲಿಯೂ ಹಿಮ್ಮೆಟ್ಟದ ಆ ವೀರರೆಲ್ಲರೂ ಸೇರಿ ಏಕಕಾಲದಲ್ಲಿ ಬಾಣಗಳಿಂದ ಭೀಷ್ಮನನ್ನು ಹೊಡೆದರು. ಆ ಬಾಣಗಳನ್ನೆಲ್ಲ ಭೀಷ್ಮನೊಬ್ಬನೇ ನಾಶ ಮಾಡುತ್ತಾ ಪಾಂಡವ ಸೇನೆಯಲ್ಲಿ ಪ್ರವೇಶಿಸಿದನು. ಆತನು ಲೀಲಾ ಮಾತ್ರದಿಂದಲೇ ಆ ಬಾಣಗಳನ್ನೆಲ್ಲ ನಿವಾರಿಸುತ್ತಾ ಆಗಲೂ ಮುಗುಳ್ನಗೆಯೊಡನೆ ಆ ಶಿಖಂಡಿಯ ಸ್ತ್ರೀ ರೂಪವನ್ನೇ ಅಡಿಗಡಿಗೆ ನೋಡುತ್ತಾ ಆತನ ಮೇಲೆ ಮಾತ್ರ ಬಾಣಗಳನ್ನು ಪ್ರಯೋಗಿಸದಿದ್ದನು. ಆಗಲೂ ಭೀಷ್ಮನು ದೃಪದನ ಸೈನ್ಯದಲ್ಲಿ 7 ಮಂದಿ ರಥಿಕರನ್ನು ಕೊಂದನು. ಇಷ್ಟರಲ್ಲಿಯೇ ಭೀಷ್ಮನೊಬ್ಬನನ್ನೇ ಎದುರಿಸಲು ವೇಗದಿಂದ ಬರುತ್ತಿರುವ ಮತ್ಸ್ಯ, ಪಾಂಚಾಲ, ಚೈದ್ಯ ರಾಜರ ಕೋಲಾಹಲ ಶಬ್ದವು ಕೇಳಿಸಿತು. ಅವರೆಲ್ಲರೂ ಭೀಷ್ಮನೊಬ್ಬನನ್ನೇ ತಮ್ಮ ಚತುರಂಗಗಳಿಂದ ಆವರಿಸಿಕೊಂಡು ಮೇಘಗಳು ಸೂರ್ಯನನ್ನು ಮುಚ್ಚುವಂತೆ ಬಾಣಗಳಿಂದ ಮುಚ್ಚಿದರು. ಆಗ ಭೀಷ್ಮನಿಗೂ ಪಾಂಡವ ವೀರರಿಗೂ ನಡೆದ ಯುದ್ಧವು ದೇವದಾನವರ ಯುದ್ಧದಂತಿದ್ದಿತು. ಆಗ ಅರ್ಜುನನು ಶಿಖಂಡಿಯನ್ನು ಮುಂದಿಟ್ಟುಕೊಂಡು ತಾನೇ ಭೀಷ್ಮನನ್ನು ಎದುರಿಸುತ್ತಿದ್ದನು. ಇದು 118ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.